ಇವತ್ತು ಕಿರಣ್ ಬರ್ಡೇ ಇತ್ತು. ರಾತ್ರಿ 12 ಗಂಟೆ ಆದ್ರೂ ಯಾನ ಎದ್ದಿದ್ದಾಳೆ ಪಪ್ಪಾಗ್ ನಾನು ಫಸ್ಟ್ ವಿಶ್ ಮಾಡಬೇಕು ಅಂತ. ಹ್ಯಾಪಿ ಬರ್ಡೇ ಉಪ್ಪು ಮಾಡ್ಬೇಕಾ? ನೀನೇ ಮಾಡು. ಯಾರ್ದು ಬರ್ಡೇ? ಪಪ್ಪಂದು. ಅಗ್ಗಿ ಮಾಡು, ಪಪ್ಪಗೆ ವಿಶ್ ಮಾಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅಮ್ಮಗಳು ಅಮ್ಮಗಳು ನನ್ನಿಬ್ರು ಅಮ್ಮಗಳು ಅಂತ. ಸರಿ ಕೇಕ್ ಕಟ್ ಮಾಡೋಣ. ಅವಳು ಕಾಯ್ತದಾಳ ಅವಾಗಿಂದ, ಬಾ ಕಟ್ ಮಾಡೋಣ ಪಪ್ಪಗೆ ಹೇಳು ಹೇಳು ಅಂತ. ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ನನಗೆ ತುಂಬ ಇಷ್ಟ ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಕೇಕ್ ಕಟ್ ಮಾಡಬೇಕು ಅಂತೆಲ್ಲ. ತುಂಬ ಬರ್ಡೇ ಎಲ್ಲ ಅಟೆಂಡ್ ಮಾಡಿಬಿಟ್ಟಿದ್ದಾಳೆ. ಅವಳು ಗೊತ್ತಿದೆ ಕೇಕ್ ಕಟ್ ಮಾಡೋದು, ಬ್ಲೋ ಮಾಡ್ಬೇಕು ಕ್ಯಾಂಡಲ್, ಆಮೇಲೆ ಗಿಫ್ಟ್ಸ್ ಎಲ್ಲ ಇರುತ್ತೆ ಅಂತೆಲ್ಲ. ಫುಲ್ ಖುಷಿ ಅವಳಿಗೆ. ಸೊ ಹಾಗೆ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟೆ. 4 ಗಂಟೆಗೆ ಎದ್ದು 5 ಗಂಟೆಗೆ ಪೂಜೆ ಎಲ್ಲ ಆಗಿಬಿಟ್ಟಿತ್ತು. ಸೊ ಅಷ್ಟೊತ್ತಿಗೆ ಕಿರಣ್ ಕೂಡ ಎದ್ದು ರೆಡಿ ಆಗಿದ್ರು. ಏನ ಕೂಡ ರೆಡಿ ಮಾಡಿ ನಾವೆಲ್ಲ ರೆಡಿಯಾಗಿ ಹೇಗಿದ್ರು ಬೇಗ ಎದ್ದಿದ್ವಲ್ಲ. ಹಾಗೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಸೀರೆ ಹಾಕೊಂಡಿದ್ದೀನಿ. ಕಿರಣ್ಗೆ ಸೀರೆ ಹಾಕೊಂಡ್ರೆ ಇಷ್ಟ, ಎಷ್ಟು ಸೀರೆ ತೊಗೊಂಡ್ರು ಹಾಗೆ ಬಿಟ್ಟಿರ್ತೀಯ ನೀನು, ಹಾಕಲ್ಲ ಅಂತಿದ್ರಲ್ಲ. ಅವ್ರ ಬರ್ಡೇ ದಿನನೇ ಸೀರೆ ಹಾಕೊಳ್ಳೋಣ ಅಂತ ಸ್ಯಾರಿ ಹಾಕೊಂಡಿದ್ದೆ. ಹಾಗೆ ಏನ ಪ್ಲಾಂಟ್ಸ್ ತೊಗೊಂಬಂದಾಗಿಂದ ಅದ್ರ ಹತ್ರ ಹೋಗಿ ಮಾತಾಡ್ಸೋದು ಎಲ್ಲ ಕ್ಯೂಟಾಗಿ ಮಾಡ್ತಾ ಇದ್ಲು. ಸೊ ಹಾಗೆ ಬರ್ಡೇ ವಿಶ್ ಮಾಡಿದ್ದು, ಹೋಗಿ ಚಾಕ್ಲೇಟ್ಸ್ ಕೊಡೋದು, ಎಷ್ಟು ಸರಿ ವಿಶ್ ಮಾಡಿದವಳು ಏನೋ ಹ್ಯಾಪಿ ಬರ್ಡೇ ಅಂತ. ಖುಷಿ ಆಗುತ್ತೆ ಕೇಳೋಕ್ಕೆ. ಹಾಗೆ ಇಲ್ಲಿ ಎಷ್ಟು ಫ್ರೆಶ್ ಆಗಿ ಸೊಪ್ಪೆಲ್ಲ ಮಾಡ್ತಾಯಿದ್ರು. ನೋಡಿದ ತಕ್ಷಣ ಚೆನ್ನಾಗಿತ್ತು, ತೊಗೊಳ್ಳೋಣ ಅಂತ ಹೇಳಿದ್ರು ಕಿರಣ್. ಇಷ್ಟು ಸೊಪ್ಪೆಲ್ಲ ನಾನು ನೋಡೇ ಇಲ್ಲ, ಎಷ್ಟೋ ದಿನ ಆಯಿತು, ಈ ಕಡೆ ಸೈಡ್ ಎಲ್ಲ ಸಿಗ್ತಾ ಇರಲಿಲ್ಲ. ಸೊ ಎಷ್ಟಾಗುತ್ತೆ ಎಲ್ಲ ಥರ ಸೊಪ್ಪು ಎಲ್ಲ ತೊಗೊಂಬಂದ್ವಿ. ಹಾಗೆ ಇದು ತಾಳೆಹಣ್ಣು ಏನ ಕೇಳಿದ್ಲು ಅಂತ ತೊಗೊಂಡ್ವಿ. ಹೂವುಗಳು ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ. ಸೊ ಅದೆಲ್ಲ ತೊಗೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಸೊ ಫುಲ್ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಒಂದ್ಸರಿ ಇಷ್ಟ ಆದರೆ ಚೆಕ್ ಮಾಡಿ.